ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ದಯವಿಟ್ಟು ಚೆನ್ನಾಗಿ ಓದಿ, ಎಲ್ಲೂ ಗ್ಯಾಪ್ ಕೊಡಬೇಡಿ. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಇನ್ನೂ ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ, VA ನೋಟಿಫಿಕೇಷನ್ ಬಂದಿಲ್ಲ. ಸೊ ಬಂದಮೇಲೆ ನೋಡೋಣ ಅಂತ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಇನ್ನು ಸ್ವಲ್ಪ ದಿನದಲ್ಲೇ VAO ನೋಟಿಫಿಕೇಷನ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಅದ್ರ ಬಗ್ಗೆ ಆಲ್ರೆಡಿ ತಯಾರಿ ನಡೀತಿದೆ. ನಾನು ಲಾಸ್ಟ್ ಒಂದು ನ್ಯೂಸ್ ಹಾಕಿದ್ದೆ, ಅಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲೂ ಎಷ್ಟು ವೇಕೆನ್ಸಿಗಳಿದೆ ಅಂತ ಆ ಡಿಸ್ಟ್ರಿಕ್ಗಳು ಹೇಳಬೇಕು ಅಂತ ಒಂದು ಡ್ರಾಫ್ಟ್ ರಿಲೀಸ್ ಮಾಡಿದರು. ಅದ್ರ ಪ್ರಕಾರ ಆ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು VA ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನು ಶೇರ್ ಮಾಡಿದರು. ಈಗ ಅದನ್ನು ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಎಷ್ಟು ನೋಟಿಫಿಕೇಷನ್ ಇದೆ ಯಾವ ಡಿಸ್ಟ್ರಿಕ್ಕಲ್ಲಿ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಗಾಯ್ಸ್. ನಿಮ್ಮ ಡಿಸ್ಟ್ರಿಕ್ಗಳನ್ನ ನೋಡ್ಕೊಳ್ಳಿ, ಯಾವ ಡಿಸ್ಟ್ರಿಕ್ಗಳಿಗೆ ನೀವು ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇವಾಗ ಟೈಮ್ 12:43, ನಾನು ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಯಾಕೆಂದರೆ ಈ ಏನು ನ್ಯೂಸ್ ಇದೆಯೋ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ಯಾವ ಡಿಸ್ಟ್ರಿಕ್ಕಿಗೆ ಹಾಕಬೇಕು ಅನ್ನೋದು ತುಂಬ ಯೋಚನೆ ಮಾಡಿ ಆಪ್ಷನ್ನ ತಗೊಳ್ಳಿ. ಯಾಕೆಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ತುಂಬ ಜನ ಹೇಳಿರೋ ಅಂಥದ್ದೇನು ಅಂದರೆ, ನಾನು 123 ತೆಗ್ದೆ, ನಾನು 130 ತೆಗ್ದೆ, 140 ತೆಗ್ದೆ, ನಾನು ಅಷ್ಟು ತೆಗ್ದೆ, ಇಷ್ಟು ತೆಗ್ದೆ, ಬಟ್ ನಾನು ಸೆಲೆಕ್ಟ್ ಆಗಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ, ಇಲ್ಲಿರೋದೇ ಟ್ರಿಕ್. ನೀವು ಯಾವ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಎಕ್ಸಾಮಲ್ಲಿ ನಿಮ್ಮ ಸ್ಕೋರ್ಗಿಂತ ಚೆನ್ನಾಗಿ ಇದು ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು ಲಕ್ ಕೂಡ ವರ್ಕ್ ಆಗುತ್ತೆ. ಬರೀ ಮಾರ್ಕ್ಸ್ ತೆಗಿಯೋದ್ರಿಂದ ನಾವು ಪಾಸ್ ಆಗ್ತೀವಿ, ಸೆಲೆಕ್ಟ್ ಆಗ್ತೀವಿ ಅನ್ನೋದು ಕಂಪ್ಲೀಟ್ಲಿ ಸುಳ್ಳು. ನೀವು ಯಾವ ಡಿಸ್ಟ್ರಿಕ್ಕಿಗೆ ಸೆಲೆಕ್ಟ್ ಮಾಡ್ತೀರಾ, ಅಲ್ಲಿ ಎಷ್ಟು ಪೋಸ್ಟ್ ಇದೆ, ನಿಮ್ಮ ರಿಸರ್ವೇಷನ್ಸ್ಗಳಿಗೆ ಎಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನೋದನ್ನು ನೋಡಿ ನೀವು ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮಗೆ ಅದಕ್ಕೆ ವೆರಿ ಹೆಲ್ಪ್ಫುಲ್ ಮಾಡುತ್ತೆ. ಆಲ್ರೆಡಿ ಇವಾಗ ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅನ್ನೋದು ಒಂದು ಇಶ್ಯೂ ಮಾಡಿದ್ದಾರೆ. ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ನಮಗೆ ಒಂದು ನ್ಯೂಸ್ ಹೇಳಿದ್ದಾರೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿನ ಇಟ್ಕೊಂಡು ನಿಮ್ಮ ಡಿಸ್ಟ್ರಿಕ್ಗಳನ್ನ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಆಲ್ರೆಡಿ ಇಷ್ಟು ಬಂದಿದೆ ಅಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನೋಟಿಫಿಕೇಷನ್ಗಳು ಆಗೋ ಚಾನ್ಸಸ್ ವೆರಿ ಹೈ ಚಾನ್ಸಸ್ ಇದೆ. ಡೋಂಟ್ ಮಿಸ್ ದ ಚಾನ್ಸ್. ಇವಾಗಿಂದನೇ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಮಸ್ತಾಗಿ ಪ್ರಿಪೇರ್ ಆಗಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಈಗ ಏನು ನಮಗೆ ಬಂದಿರೋಂಥ ಮಾಹಿತಿ ಏನು, ಈ ಮಾಹಿತಿ ಪ್ರಕಾರ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಏನೇನು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಎಲ್ಲನೂ ನೋಡೋಣ. ಸೊ ಬನ್ನಿ. ಮೊದಲನೇದಾಗಿ ನೋಡಿ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತದ ನೇರ ನೇಮಕಾತಿ ಕುರಿತು. ಓಕೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ತುಂಬ ಒಳ್ಳೆ ಹೈ ಚಾನ್ಸಸ್ ಆಫ್ ಗೆಟಿಂಗ್, ಒಳ್ಳೆ ಪೋಸ್ಟ್, ನಂಬರ್ ಆಫ್ ಪೋಸ್ಟ್ಗಳು ಚೆನ್ನಾಗಿದೆ. ದೆನ್ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆವಾರು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಓಕೆ, ನಾವು ಡಿಸ್ಟ್ರಿಕ್ಟ್ ವೈಸ್ ನೋಡೋಣ. ಬೆಂಗಳೂರು ನಗರದಲ್ಲಿ ಮಂಜೂರಾದದ್ದು 252, ಬಟ್ ಖಾಲಿ ಇರೋದು 32, ಬಟ್ ಪ್ರಸ್ತುತ ನೇಮಕಾತಿ ಪರಿಗಣಿಸೋದು ಬರೀ 20 ಮಾತ್ರ. ಓಕೆನಾ? ದೆನ್ ಬೆಂಗಳೂರು ಗ್ರಾಮಾಂತರ 223 ಮಂಜೂರಾದದ್ದು, 47 ಖಾಲಿ ಇರೋದು, ಬಟ್ 29 ಪೋಸ್ಟ್ಗಳು ಆಗುತ್ತೆ. ಇನ್ನು ಚಿತ್ರದುರ್ಗದಲ್ಲಿ 15 ಪೋಸ್ಟ್ಗಳಾಗುತ್ತೆ. ಚಿಕ್ಕಬಳ್ಳಾಪುರ 21 ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆಯುತ್ತೆ. ದೆನ್ ತುಮಕೂರು 50. ಎಗೇನ್ ಲಾಸ್ಟ್ ಟೈಮ್ ಕೂಡ ತುಮಕೂರು ಒನ್ ಆಫ್ ದಿ ಹೈಯೆಸ್ಟ್ ಪೋಸ್ಟ್ಗಳು ಕಾಲ್ ಮಾಡಿದ್ದು, ಅಂದರೆ ತುಮಕೂರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ಗಳಿತ್ತು. ದೆನ್ ಶಿವಮೊಗ್ಗ 18, ಕೋಲಾರ 22, ಬ್ಯಾಂಗ್ಳೂರು ದಕ್ಷಿಣ 30, ಮೈಸೂರು 45, ಓಕೆ ಹೈಯೆಸ್ಟು ಮೈಸೂರು. ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 37, ಓಕೆ ದಕ್ಷಿಣ ಕನ್ನಡ ಕೂಡ ಜಾಸ್ತಿ ಇದೆ. ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಕಲಬುರಗಿ 35, ಬೀದರ್ 16, ರಾಯಚೂರು 5.
ಸೊ ಟೋಟಲ್ 575 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಿದ್ದಾರೆ. ಸೊ ಡೋಂಟ್ ವೇಸ್ಟ್ ದ ಟೈಮ್, ಚೆನ್ನಾಗಿ ಪ್ರಿಪೇರ್ ಆಗಿ ನೋಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ, ನಿಮ್ಮಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲಿಗೆ ನಿಂತಿತ್ತು. ನಾನು ಅದನ್ನು ವೀಡಿಯೋ ಕೂಡ ಮಾಡಿದ್ದೀನಿ, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ. ಅದನ್ನು ನೋಡ್ಕೊಳ್ಳಿ. ಕಟ್ ಆಫ್ ಬೇಸಿಸ್ ಮೇಲೆ ನಿಮ್ಮಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ನೋಡ್ಕೊಳ್ಳಿ. ದೆನ್ ಪೋಸ್ಟ್ ನೋಡಿಬಿಟ್ಟು ಕಾಂಪಿಟೇಷನ್ ಹೇಗಿದೆ ನೋಡ್ಕೊಳ್ಳಿ. ಎಲ್ಲ ನೋಡಿಕೊಂಡು ನಿಮ್ಮ ರಿಸರ್ವೇಷನ್ಗೆ ನಿಮಗೆ ಅಲ್ಲಿ ಜಾಬ್ ಸಿಗುತ್ತಾ ಇಲ್ವಾ ಅನ್ನೋದು ಎಲ್ಲ ಅನಾಲಿಸಿಸ್ ಮಾಡಿ. ಒಂದು ಸಲ ನಾನು ಕೂಡ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ, ನಿಮಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಸದ್ಯಕ್ಕೆ ನೋಡ್ಕೊಳ್ಳಿ ನಿಮ್ಮ ಡಿಸ್ಟಿಕಲ್ಲಿ ಎಷ್ಟಿದೆ ಏನು ಅನ್ನೋದು ಒಂದು ಐಡಿಯಾ ಬರಲಿ. ಅದಾದಮೇಲೆ ನಾನೊಂದು ಅನಾಲಿಸಿಸ್ ಮಾಡಿ ಹೇಳ್ತೀನಿ ಯಾವ ಡಿಸ್ಟಿಕ್ಕಿಗೆ ಹಾಕೋದು ಸೇಫ್ ಇರುತ್ತೆ, ನೀವು ಗೆಟಿಂಗ್ ಆಫ್ ಜಾಬ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ತುಂಬ ದಿನದಿಂದ ಕಾಯ್ತಿದ್ರಿ ವಿ ಎ ಒ ನೋಟಿಫಿಕೇಷನ್ ಅಂತ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ. ಡೋಂಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡೋಣ ವಿ ಎ ಒ ಬಗ್ಗೆ, ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಗುಡ್ ನೈಟ್. ಯಾಕೆಂದರೆ ಟೈಮ್ ಲೇಟ್ ಆಯಿತು, ನಾನು ಮಲ್ಕೊಬೇಕು, ಕಣ್ಣೆಲ್ಲ ಎಳೀತಿದೆ. ಓಕೆ, ಬಾಯ್.